ಪಕ್ಕದ ಮನೆ ಕನ್ನಡ ಕವನ ವಾಚನ. ರಚನೆ ವಾಚನ ಸಾಯಿನಾಥ್ ಎಚ್ ನಾಯಕ್ ಅಂಕೋಲಾ. ನಾವು ಬದುಕುತ್ತಿರುವ ಅಕ್ಕಪಕ್ಕದ ಮನೆಯ ಬದುಕಿನ ಚಿತ್ರಣ ಈ ಕವನ ರೂಪದಲ್ಲಿ. ನೆರೆಹೊರೆಯ ಜೊತೆ ಇರುವ ಅನ್ಯೋನ್ಯ ಬಾಂಧವ್ಯ, ಮರೆಯಲಾಗದ ಬೇಸಿಗೆ ಈ ನನ್ನ ಅಕ್ಷರಗಳ ರೂಪದಲ್ಲಿ. ಒಠಾರದ ಮನೆ ಮನೆಯಲ್ಲಿ ನಡೆಯುವ ಜನಸಾಮಾನ್ಯರ ಬದುಕಿನ ಚಿತ್ರಣ ಪಕ್ಕದ ಮನೆ. ನಮಸ್ಕಾರ, ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿನಾಥ್ ಎಚ್ ನಾಯಕ್. ನಾನೇ ಬರೆದಿರುವ ಸ್ವರಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ. ಇಷ್ಟಪಟ್ಟವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಈ ಕವನದ ಮನೆಯನ್ನು ಪ್ರೋತ್ಸಾಹಿಸಿ ಸ್ನೇಹಿತರೆ. ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಅಕ್ಕಪಕ್ಕದ ಮನೆ. ಅಕ್ಕಪಕ್ಕದ ಮನೆ. ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನನ್ನ ಕಳೆದ ಬಾರಿಯ ಕವನ ವಾಚನ ಹರಿವ ನದಿ ತಿರುವಿನಲ್ಲಿ. ಈ ನನ್ನ ಕವನದ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಆಂಜನೇಯ ಆರ್ಟ್ಸ್ ಇವರು ಅಕ್ಕಪಕ್ಕದ ಮನೆಗಳಿಗಿರುವ ಅನ್ಯೋನ್ಯ ಸಂಬಂಧ, ಒಟಾರದಲ್ಲಿರುವ ಅನ್ಯೋನ್ಯತೆಯ ಕುರಿತಾಗಿ ಕವನ ಬರೆಯಿರಿ ಎಂದು ವಿಷಯವನ್ನು ನೀಡಿರುತ್ತಾರೆ. ಅವರ ಕೋರಿಕೆಯಂತೆ ಈ ಬಾರಿಯ ನನ್ನ ಕವನ ವಾಚನ ಅಕ್ಕಪಕ್ಕದ ಮನೆ ಅಥವಾ ಪಕ್ಕದ ಮನೆ ವಿಷಯ. ಈ ನನ್ನ ಕವನಕ್ಕೆ ವಿಷಯವನ್ನು ನೀಡಿದ ಶ್ರೀ ಆಂಜನೇಯ ಆರ್ಟ್ಸ್ ಇವರಿಗೆ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಕವನ ವಾಚನ ಅಕ್ಕಪಕ್ಕದ ಮನೆ. ಈ ನನ್ನ ಕವನ ವಾಚನ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಆಂಜನೇಯ ಆರ್ಟ್ಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೊಂದು ತುಂಬಿದ ಸುಂದರ ವಠಾರ, ಅದೊಂದು ತುಂಬಿದ ಸುಂದರ ವಠಾರ, ಮನೆಗಳು ತುಂಬಿ ತುಳುಕುತ್ತಿದ್ದವು ಬದುಕಿನ ಚಿತ್ತಾರ. ಅದೊಂದು ತುಂಬಿದ ಸುಂದರ ವಠಾರ, ಮನೆಗಳು ತುಂಬಿ ತುಳುಕುತ್ತಿದ್ದವು ಬದುಕಿನ ಚಿತ್ತಾರ. ಬಾಡಿಗೆದಾರರು ಇದ್ದರು, ಮಾಲೀಕರು ಇದ್ದರು, ಬಾಡಿಗೆದಾರರು ಇದ್ದರು, ಮಾಲೀಕರು ಇದ್ದರು, ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ವಠಾರಕ್ಕೆ ಹೊಂದಿಕೊಂಡಿದ್ದರು. ಬಾಡಿಗೆದಾರರು ಇದ್ದರು, ಮಾಲೀಕರು ಇದ್ದರು, ಎಲ್ಲರೂ ಅವರವರ ಮೂಗಿನ ನೇರಕ್ಕೆ ಆ ವಠಾರಕ್ಕೆ ಹೊಂದಿಕೊಂಡಿದ್ದರು. ಕೆಲವರು ಅಕ್ಕಪಕ್ಕದ ಮನೆಯವರಾದರೂ ಒಂದೇ ಮನೆಯಂತಿದ್ದರೆ, ಕೆಲವರು ಅಕ್ಕಪಕ್ಕದ ಮನೆಯವರಾದರೂ ಒಂದೇ ಮನೆಯಂತಿದ್ದರೆ, ಏನೇ ಸಮಸ್ಯೆ ಬಂದರೂ ಕುಳಿತು ಮಾತನಾಡಿ ತಾವೇ ಬಗೆಹರಿಸಿಕೊಂಡರೆ. ಕೆಲವರು ಅಕ್ಕಪಕ್ಕದ ಮನೆಯವರಾದರೂ ಒಂದೇ ಮನೆಯವರಂತಿದ್ದರೆ, ಏನೇ ಸಮಸ್ಯೆ ಬಂದರೂ ಕುಳಿತು ಮಾತನಾಡಿ ತಾವೇ ಬಗೆಹರಿಸಿಕೊಂಡರೆ. ತಮ್ಮ ಮನೆಯಲ್ಲಿ ಏನೇ ಸಿಹಿ ತಿಂಡಿ ಮಾಡಿದರೂ ಪಕ್ಕದ ಮನೆಗೆ ಕೊಟ್ಟು ತಿಂದರೆ ಸಮಾಧಾನ. ತಮ್ಮ ಮನೆಯಲ್ಲಿ ಏನೇ ಸಿಹಿ ತಿಂಡಿ ಮಾಡಿದರೂ ಪಕ್ಕದ ಮನೆಗೆ ಕೊಟ್ಟು ತಿಂದರೆ ಸಮಾಧಾನ. ಇಲ್ಲದಿದ್ದರೆ ತಿನ್ನುವ ತಿಂಡಿಯೂ ಎಲ್ಲಿ ಹೊಟ್ಟೆಗೆ ಹೋಗುವುದಿಲ್ಲವೋ ಎಂಬ ಅನುಮಾನ. ತಮ್ಮ ಮನೆಯಲ್ಲಿ ಏನೇ ಸಿಹಿ ತಿಂಡಿ ಮಾಡಿದರೂ ಪಕ್ಕದ ಮನೆಯವರಿಗೆ ಕೊಟ್ಟು ತಿಂದರೆ ಸಮಾಧಾನ. ಇಲ್ಲದಿದ್ದರೆ ತಾವು ತಿನ್ನುವ ತಿಂಡಿಯು ಹೊಟ್ಟೆಯೊಳಗೆ ಹೋಗುವುದಿಲ್ಲವೇನೋ ಎಂಬ ಅನುಮಾನ. ಒಬ್ಬರ ಮನೆಯಲ್ಲಿ ಪೂಜೆ ಪುರಸ್ಕಾರ ವೈಭವದಿಂದ ನಡೆದರೆ, ಒಬ್ಬರ ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ವೈಭವದಿಂದ ನಡೆದರೆ, ಇನ್ನೊಬ್ಬರ ಮನೆಯಲ್ಲಿ ಪೂಜೆ ನಡೆದಷ್ಟೇ ಖುಷಿ, ಪಕ್ಕದ ಮನೆಯಲ್ಲಿಯೇ ಇದ್ದು ಓಡಾಡಿ ತಮ್ಮನ ಕೆಲಸವೇ ಎಂಬಂತೆ ಮುಖವರಳಿಸಿ. ಒಬ್ಬರ ಮನೆಯಲ್ಲಿ ಪೂಜೆ ಪುರಸ್ಕಾರ ವೈಭವದಿಂದ ನಡೆದರೆ, ಇನ್ನೊಬ್ಬರ ಮನೆಯಲ್ಲಿ ನಡೆದಷ್ಟೇ ಖುಷಿ, ಪಕ್ಕದ ಮನೆಯಲ್ಲಿಯೇ ತಾವೇ ಇದ್ದು ಓಡಾಡಿ ತಮ್ಮನೇ ಕೆಲಸವೇ ಎಂಬಂತೆ ಮುಖವರಳಿಸಿ. ಕಷ್ಟದಲ್ಲೂ ಒಬ್ಬರಿಗೊಬ್ಬರಿಗೆ ಆಗುತ್ತಿದ್ದರು ಈ ಅಕ್ಕಪಕ್ಕದ ಮನೆಯವರು. ಕಷ್ಟದಲ್ಲೂ ಒಬ್ಬರಿಗೊಬ್ಬರು ಆಗುತ್ತಿದ್ದರು ಈ ಅಕ್ಕಪಕ್ಕದ ಮನೆಯವರು. ದುಡ್ಡಿನ ಸಮಸ್ಯೆ, ಸಾಲ ಎಲ್ಲವೂ ಇತ್ತು. ಒಂದಿನವೂ ಜಗಳ ಬರದೆ ಹಾಗೆ ಬದುಕು ಸಾಗುತ್ತಿತ್ತು. ದುಡ್ಡಿನ ಸಮಸ್ಯೆ, ಸಾಲ ಎಲ್ಲವೂ ಇತ್ತು. ಒಂದಿನವೂ ಜಗಳ ಬರದೆ ಹಾಗೆ ಬದುಕು ಸಾಗುತ್ತಿತ್ತು. ತಮ್ಮ ಮಕ್ಕಳ ಜೊತೆಗೆ ಈ ಅಕ್ಕಪಕ್ಕದ ಮನೆಯವರು ಶಾಲೆಗೆ ಕಳಿಸಿ, ಈ ಅಕ್ಕಪಕ್ಕದ ಮನೆಯವರು ತಮ್ಮ ಮಕ್ಕಳನ್ನು ಜೊತೆಗೆ ಶಾಲೆಗೆ ಕಳಿಸಿ, ಮನೆಯವರು ಸೇರಿ ಕೂಡಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ, ತಮ್ಮ ಮಕ್ಕಳ ಜೊತೆಗೆ ಶಾಲೆ ಕಾಲೇಜಿಗೆ ಕಳಿಸಿ, ಅಕ್ಕಪಕ್ಕದ ಮನೆಯವರು ಸೇರಿ ಕೂಡಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ. ಹಬ್ಬ ಹರಿದಿನಗಳಲ್ಲಂತೂ ಇಬ್ಬರು ಒಬ್ಬರಿಗೊಬ್ಬರು ಹೊಸ ಬಟ್ಟೆಯನ್ನು ಕೊಟ್ಟು, ಹೊಸ ಬಟ್ಟೆಯನ್ನು ಕೊಟ್ಟು ನಗುವರಳಿಸಿ ಹಾಗೆ ಇರುತ್ತಿದ್ದರು ಈ ಅಕ್ಕಪಕ್ಕದ ಮನೆಯವರು. ಹಾಲು ಜೇನು ಕುಡಿದಂತಿದ್ದರು. ಹಬ್ಬ ಹರಿದಿನಗಳಲ್ಲಂತೂ ಇಬ್ಬರು ಒಬ್ಬರಿಗೊಬ್ಬರು ಬಟ್ಟೆಯನ್ನು ಕೊಟ್ಟು ನಗುವರಳಿಸಿ ಹಾಗೇ ಇರುತ್ತಿದ್ದರು ಈ ಅಕ್ಕಪಕ್ಕದ ಮನೆಯವರು. ಹಾಲು ಜೇನು ಕುಡಿದಂತಿದ್ದು. ಇನ್ನೂ ಇದ್ದರು ಕೆಲವರು ವಠಾರದಲ್ಲಿ ಅಕ್ಕಪಕ್ಕದ ಮನೆಯವರು. ಅಕ್ಕಪಕ್ಕದ ಮನೆಯವರು ಪಕ್ಕದ ಮನೆಯ ಅಡುಗೆಯ ವಾಸನೆಯ ಜಾಡು ಹಿಡಿದು ಹಾಗೆ ಅವರ ಮನೆಗೆ ಹೋಗಿ ಬರುವವರು. ಇನ್ನೂ ಇದ್ದರು ಕೆಲವರು ವಠಾರದಲ್ಲಿ ಅಕ್ಕಪಕ್ಕದ ಮನೆಯವರು. ಪಕ್ಕದ ಮನೆಯ ಅಡುಗೆಯ ವಾಸನೆಯ ಜಾಡು ಹಿಡಿದು ಹಾಗೆ ಅವರ ಮನೆಗೆ ಹೋಗಿ ಬರುವವರು. ಪಕ್ಕದ ಮನೆಯವರು ಏನೇ ಮಾಡಿದರೂ ಅವರಿಗೆ ಕಡಿಮೆ ಇಲ್ಲದಂತೆ ತಾವು ಮಾಡಬೇಕು. ಪಕ್ಕದ ಮನೆಯವರು ಏನೇ ಮಾಡಿದರೂ ಅವರಿಗೆ ಕಡಿಮೆ ಇಲ್ಲದಂತೆ ತಾವು ಮಾಡಬೇಕು.
ಆರೋಗ್ಯಕರವಲ್ಲದ ಪೈಪೋಟಿ ಇವರ ಮಧ್ಯೆ ಹತ್ತಿದಾಗ ಬುದ್ಧಿ ಏನು ಮಾಡಬೇಕು? ಪಕ್ಕದ ಮನೆಯವರು ಏನೇ ಮಾಡಿದರೂ ಅವರಿಗೆ ಕಡಿಮೆ ಇಲ್ಲದಂತೆ ತಾವು ಮಾಡಬೇಕು. ಆರೋಗ್ಯಕರವಲ್ಲದ ಇವರ ಪೈಪೋಟಿ ಹತ್ತಿದಾಗ ಇವರ ಬುದ್ಧಿ ಏನು ಮಾಡಬೇಕು? ಪಕ್ಕದ ಮನೆಯವ ದುಡ್ಡಿದ್ದವ ಲಕ್ಷ ಲಕ್ಷ ಎಣಿಸಿ ಕಾರು ತಂದರೆ, ಪಕ್ಕದ ಮನೆಯವ ದುಡ್ಡಿದ್ದವ ಲಕ್ಷ ಲಕ್ಷ ಎಣಿಸಿ ಕಾರು ತಂದರೆ, ಈ ಕಡೆ ಮನೆಯವ ತನ್ನ ಒಡವೆ ಇಟ್ಟು ಸಾಲ ಮಾಡಿಯಾದರೂ ಅವನ ಕಾರಿಗೆದುರಾಗಿ ತಾನು ಮತ್ತೊಂದು ಕಾರು ತಂದು ಅವನ ಕಾರು ಎದುರಾಗಿ ನಿಲ್ಲಿಸಿದರೆ, ಪಕ್ಕದ ಮನೆಯವ ದುಡ್ಡಿದ್ದವ ಲಕ್ಷ ಲಕ್ಷ ಕೊಟ್ಟು ಕಾರು ತಂದರೆ, ಈ ಕಡೆ ಮನೆಯವ ತನ್ನ ಒಡವೆ ಇಟ್ಟು ಸಾಲ ಮಾಡಿಯಾದರೂ ಅವನ ಕಾರಿಗೆದುರಾಗಿ ಮತ್ತೊಂದು ತನ್ನ ಕಾರು ತಂದು ಅವನ ಕಾರಿಗೆದುರಾಗಿ ತಾನು ನಿಲ್ಲಿಸಿದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪೈಪೋಟಿ ಇರಲಿಲ್ಲ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪೈಪೋಟಿ ಇರಲಿಲ್ಲ. ಬರೀ ಟಿವಿ, ಫ್ರಿಜ್ಜು, ಮಿಕ್ಸರ್ಗಳ ಶೋಕಿಯ ಸ್ಪರ್ಧೆಯಲ್ಲಿ ಇವರ ಬದುಕು ಹೋಯಿತಲ್ಲ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇವರ ಪೈಪೋಟಿ ಇರಲಿಲ್ಲ. ಬರೀ ಟಿವಿ, ಫ್ರಿಜ್ಜು, ಮಿಕ್ಸರ್ಗಳ ಶೋಕಿಯ ಸ್ಪರ್ಧೆಯಲ್ಲಿ ಇವರ ಬದುಕು ಹೋಯಿತಲ್ಲ. ತಮ್ಮ ಬಳಿ ಏನೇ ಕೊರತೆ ಇದ್ದರೂ ಏನೇ ಕೊರತೆ ಇದ್ದರೂ ಇದ್ದಂತೆ ಬಡಾಯಿ ಕೊಚ್ಚುವುದು. ತಮ್ಮ ಬಳಿ ಏನೇ ಕೊರತೆ ಇದ್ದರೂ ಎಲ್ಲ ಇದ್ದಂತೆ ಬಡಾಯಿ ಕೊಚ್ಚುವುದು. ತಮ್ಮ ಕಷ್ಟವನ್ನು ಗಂಟಲಲ್ಲೇ ನುಂಗಿಟ್ಟು ಪಕ್ಕದ ಮನೆಯವರ ಬಳಿ ತಾನೇ ಸುಖಿ ಜೀವಿ ಎಂಬಂತೆ ನಾಟಕವಾಡುವುದು. ತಮ್ಮ ಬಳಿ ಏನೇ ಕೊರತೆ ಇದ್ದರೂ ಎಲ್ಲ ಇದ್ದಂತೆ ಬಡಾಯಿ ಕೊಚ್ಚುವುದು. ತಮ್ಮ ಬಳಿ ಏನೇ ಕೊರತೆ ಇದ್ದರೂ ಪಕ್ಕದ ಮನೆಯವರಲ್ಲಿ ಎಲ್ಲ ಇದ್ದಂತೆ ಬಡಾಯಿ ಕೊಚ್ಚುವುದು. ತಮ್ಮ ಕಷ್ಟವನ್ನು ತಮ್ಮ ಗಂಟಲಲ್ಲೇ ನುಂಗಿಟ್ಟು ಪಕ್ಕದ ಮನೆಯವರ ಬಳಿ ತಾನೇ ಸುಖಿ ಜೀವಿ ಎಂಬಂತೆ ನಾಟಕವಾಡುವುದು. ಇನ್ನು ಕೆಲವರಿದ್ದರೂ ಕಚೇರಿಯಿಂದ ಮನೆಗೆ ಬಂದು ಅವರಷ್ಟಕ್ಕೆ ಅವರೇ ಬಾಗಿಲು ಹಾಕಿಕೊಳ್ಳುವರು. ಇನ್ನು ಕೆಲವರಿದ್ದರೂ ಕಚೇರಿಯಿಂದ ಮನೆಗೆ ಬಂದು ಅವರಷ್ಟಕ್ಕೆ ಅವರೇ ಬಾಗಿಲು ಹಾಕಿಕೊಳ್ಳುವರು. ಹೊರಗಿನ ಪ್ರಪಂಚದ ಯಾವ ಗೋಜುಗೂ ಇವರು ಹೋಗದವರು. ಇನ್ನು ಕೆಲವರಿದ್ದರೂ ಕಚೇರಿಯಿಂದ ಮನೆಗೆ ಬಂದು ಅವರಷ್ಟಕ್ಕೆ ಅವರೇ ಬಾಗಿಲು ಹಾಕಿಕೊಳ್ಳುವರು. ಹೊರಗಿನ ಪ್ರಪಂಚದ ಯಾವ ಗೋಜುಗೂ ಇವರು ಹೋಗದವರು. ಅಕ್ಕಪಕ್ಕದ ಮನೆಯವರು ಕಂಡರಷ್ಟೇ ಮಾತನಾಡುವವರು. ಅಕ್ಕಪಕ್ಕದ ಮನೆಯವರು ಎದುರು ಕಂಡರಷ್ಟೇ ಮಾತನಾಡುವವರು. ಇಲ್ಲದಿದ್ದರೆ ಮುಖ ತಿರುಗಿಸಿ ಅವರ ಪಾಡಿಗೆ ಅವರಿರುವರು. ಅಕ್ಕಪಕ್ಕದ ಮನೆಯವರು ಕಂಡರಷ್ಟೇ ಇವರು ಮಾತನಾಡುವುದು. ಇಲ್ಲದಿದ್ದರೆ ಮುಖ ತಿರುಗಿಸಿ ಅವರ ಪಾಡಿಗೆ ಅವರಿರುವರು. ಎಷ್ಟೋ ಅಕ್ಕ ಪಕ್ಕದ ಮನೆಯಲ್ಲೇ ಅರಳಿವೆ ಪ್ರೇಮ ಪುರಾಣಗಳು. ಎಷ್ಟೋ ಅಕ್ಕ ಪಕ್ಕದ ಮನೆಯಲ್ಲೇ ಅರಳಿವೆ ಪ್ರೇಮ ಪುರಾಣಗಳು. ಏನು ತಪ್ಪು ಮಾಡದೇ ಇದ್ದರೂ ತಪ್ಪು ಹೊರಿಸಿ ಅಪವಾದ ಹಾಕೋರು ಇದ್ದರು ಆ ವಠಾರದಲ್ಲಿ. ಎಷ್ಟೋ ಅಕ್ಕ ಪಕ್ಕದ ಮನೆಯಲ್ಲೇ ಅರಳಿವೆ ಪ್ರೇಮ ಪುರಾಣಗಳು. ಏನು ತಪ್ಪು ಮಾಡದೇ ಇದ್ದರೂ ತಪ್ಪು ಹೊರಿಸಿ ಅಪವಾದ ಹಾಕೋರು ಇದ್ದರು ಆ ವಠಾರದಲ್ಲಿ. ಕೆಲವರಿಗೆ ಈ ಪಕ್ಕದ ಮನೆಯವ ತನ್ನ ಹೆಂಡತಿನಲ್ಲಿ ಪಟಾಯಿಸಿಬಿಡುವನು ಎಂಬ ಕೆಟ್ಟ ಅನುಮಾನ. ಕೆಲವರಿಗೆ ಈ ಪಕ್ಕದ ಮನೆಯವ ಎಲ್ಲಿ ತನ್ನ ಹೆಂಡತಿಯನ್ನು ಪಟಾಯಿಸಿಬಿಡುವನು ಎಂಬ ಕೆಟ್ಟ ಅನುಮಾನ. ಮಾತನಾಡಿಸಿದರೂ ಹೆಂಡತಿಯನ್ನು ಬೈದು ಒಳಗಟ್ಟಿ ಜಗಳಾಡಿ ಬಿಡುವನು ಈ ಪಕ್ಕದ ಯಜಮಾನ. ಕೆಲವರಿಗೆ ಈ ಪಕ್ಕದ ಮನೆಯವ ತನ್ನ ಹೆಂಡತಿಯಲ್ಲಿ ಪಟಾಯಿಸಿಬಿಡುವನು ಎಂಬ ಕೆಟ್ಟ ಅನುಮಾನ. ಮಾತನಾಡಿದರೂ ಹೆಂಡತಿಯನ್ನು ಬೈದು ಒಳಗಟ್ಟಿ ಬಿಡುವನು, ಜಗಳಾಡಿ ಒಳಗಟ್ಟಿ ಬಿಡುವನು ಈ ಪಕ್ಕದ ಮನೆಯ ಯಜಮಾನ. ಅಕ್ಕ ಪಕ್ಕದ ಮನೆಗಳು ಅನ್ಯೋನ್ಯವಾಗಿದ್ದರೆ ಬಹು ಚಂದ. ಅಕ್ಕ ಪಕ್ಕದ ಮನೆಗಳು ಅನ್ಯೋನ್ಯವಾಗಿದ್ದರೆ ಬಹು ಚಂದ. ಆ ನೆರೆಹೊರೆಯ ಸಂಬಂಧಗಳು ನೋಡಲು ಮನಸ್ಸಿಗೆ ಮಕರಂದ. ಅಕ್ಕ ಪಕ್ಕದ ಮನೆಗಳು ಅನ್ಯೋನ್ಯವಾಗಿದ್ದರೆ ಬಹು ಚಂದ. ಆ ನೆರೆಹೊರೆಯ ಸಂಬಂಧಗಳು ನೋಡಲು ಮನಸ್ಸಿಗೆ ಮಕರಂದ. ಇದು ಅಕ್ಕಪಕ್ಕದ ಮನೆಯ ಕವನ. ಇದು ಅಕ್ಕಪಕ್ಕದ ಮನೆಯ ಕವನ. ಹೊಂದಿಕೊಂಡು ಹೋದರೆ ಇರದು ಜೀವನದಲ್ಲಿ ಯಾವುದೇ ದುರಂತ ಕಥನ. ಇದು ಅಕ್ಕಪಕ್ಕದ ಮನೆಯ ಕವನ. ಹೊಂದಿಕೊಂಡು ಹೋದರೆ ಇರದು ಜೀವನದಲ್ಲಿ ಯಾವುದೇ ದುರಂತ ಕಥನ. ಅಕ್ಕಪಕ್ಕದ ಮನೆ ಈ ನನ್ನ ಕವನ ವಾಚನ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಕವನದ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಕವನದ ಮನೆ ನಮಸ್ಕಾರ, ವಂದನೆಗಳು.